ಬುಡಕಟ್ಟು ವರ್ಗಗಳ ವಿರೋಧಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಹಣ ದುರ್ಬಳಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಹಿಂದುಳಿದ ವರ್ಗಗಳಿಗೆ ಅನುದಾನ ಕೊಡಲು ತಾರತಮ್ಯ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಹಿಂದುಳಿದ ವರ್ಗಗಳ ವಿರೋಧಿ ಸಿದ್ದರಾಮಯ್ಯಗೆ ಹಿಂದುಳಿದ ಅಭಿವೃದ್ಧಿಗಾಗಿ ಹಿಂದುಳಿದ ಜನಾಂಗದ ಅಭಿವೃದ್ಧಿಗಾಗಿ ಅನೇಕ ನಿಗಮಗಳಿವೆ. 9 ನಿಗಮಗಳಿವೆ. ಮೊದಲನೇದು ಡಿ ದೇವರಾಜ ಅರಸರ ನಿಗಮ, ಮುಂಚೆಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಒಂದು ನಿಗಮ. ಅದ್ರ ಜೊತೆಯಲ್ಲಿ ಯಡಿಯೂರಪ್ಪನವರು ಮೈಕ್ರೋ ಕಮ್ಯುನಿಟಿಗಳು ಇವತ್ತ ನಮ್ಮ ಅಗಸರ ಸಮಾಜಕ್ಕಾಗಿ ಮಡಿವಾಳ ಮಾಚಿದೇವರ ನಿಗಮ, ಅಂಬಿಗರ ಚೌಡಯ್ಯನವರ ನಿಗಮನ, ಕಳೆದ ವರ್ಷ ರಚನೆ ಆದಂತ ನಮ್ಮ ಮರಾಠ ಸಮಾಜದ ನಿಗಮ, ಒಕ್ಕಲಿಗ ಸಮಾಜದ ನಿಗಮ, ಮರಾಠ ಸಮಾಜಕ್ಕಂತೂ ನಮ್ಮ ಜಿಲ್ಲೆಯವರೇ ಮಾರ್ಕ್ರಾವ್ ಮುಳೆ ಅವರು ಅಧ್ಯಕ್ಷರಾಗಿದ್ದರು. ಅಲೆಮಾರಿ ಜನಾಂಗದ ನಿಗಮ, ಈ ರೀತಿ 9 ನಿಗಮಗಳಿಗೆ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ 1 ವರ್ಷಕ್ಕೆ 546 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು. ಆ ಹಣ ಜನರಿಗೆ ವಿವಿಧ ಯೋಜನೆಗಳು, ಗಂಗಾ ಕಲ್ಯಾಣ ಯೋಜನೆ ಇರಬಹುದು, ವಿದ್ಯಾರ್ಥಿಗಳ ವೇತನ ಇರಬಹುದು, ಅವರಿಗೆ ಬೇಕಾಗುವಂತಹ ಪರಿಕರಗಳನ್ನು ತಗೊಳ್ಳಿಕ್ಕಿರುವಂತಹ ಯೋಜನೆಗಳಿರಬಹುದು, ಈ ರೀತಿ ಕರಕುಶಲ ಉದ್ಯಮಿಗಳಿಗೆ ಅವರ ಯೋಜನೆಗಳ ಮುಖಾಂತರ ಅವರ ಕುಟುಂಬಕ್ಕೆ ಅವರು ಅಭಿವೃದ್ಧಿಗೆ ಪೂರಕವಾಗುವಂತಹ ಯೋಜನೆಗಳನ್ನು ಮಾಡಿದರು. ಆದರೆ ಕಳೆದ ವರ್ಷ 2023ರಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಟ್ಟಂತ ದುಡ್ಡು ಎಷ್ಟು ಅಂದ್ರೆ 170 ಕೋಟಿ. ಬೊಮ್ಮಾಯಿ ಅವರಿದ್ದಾಗ 546 ಕೋಟಿ, ಕಳೆದ ವರ್ಷ 170 ಕೋಟಿ. ಅಂದ್ರೆ ಅದ್ರ 25% ಮಾತ್ರ ದುಡ್ಡು ಅವರು ಆ ನಿಗಮಗಳಿಗೆ ಕೊಟ್ಟಿದ್ದಾರೆ. ಈ ವರ್ಷ ಅವರು ಈ ನಿಗಮಗಳಿಗೆ 1600 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಬಿಡುಗಡೆ ಆಗಿದ್ದು, ಈಗ ಇಯರ್ ಎಂಡ್ ಬಂದಿದೆ, ಅವ್ರು ಕೇವಲ 340 ಕೋಟಿ ರೂಪಾಯಿ ಮಾತ್ರ ಕೊಟ್ಟ 1600 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿ. ಈ ರೀತಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕೇವಲ ನಡೀತಾ ಇರೋದು ಎದರ ಮೇಲೆ ಅಂದ್ರೆ ಈ ರಾಜ್ಯವನ್ನು ದಿವಾಳಿ ಎಬ್ಬಿಸುವಂತ 5 ಫ್ರೀ ಗ್ಯಾರಂಟಿಗಳ ಮೇಲೆ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಇವತ್ತು ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ, ಶಾಲಾ ಕಟ್ಟಡಗಳ ನಿರ್ಮಾಣ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳ ನಿರ್ಮಾಣ ಆಗ್ತಾ ಇಲ್ಲ. ಕೇವಲ ಫ್ರೀ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಇವತ್ತು ರಾಜ್ಯವನ್ನು ದಿವಾಳಿ ಹಂಚಿಗೆ ತಂದು ಸಿದ್ದರಾಮಯ್ಯ ಅವರು ನಿಲ್ಲಿಸಿದ್ದಾರೆ. ಇವತ್ತು ರೈತ ವಿರೋಧಿ ಸರ್ಕಾರ. ನಿನ್ನೆ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕಳೆದ ವಾರ ನಾವು ಹೋರಾಟ ಮಾಡಿದ್ದೀವಿ. ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ದಾರ, ರೈತರ ವಕ್ಫ್ ಆಸ್ತಿ ಏನೇನು ಸೇರಿಸಿವೆ ಅವೆಲ್ಲ ತೆಗೆದು ಬಿಡಬೇಕು ಅಂತ ನಾವು ಆದೇಶ ಮಾಡಿದ್ದೀವಿ ಅಂತ. ಆದ್ರೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ತಮ್ಮ ಮೀಡಿಯಾ ಎದುರೇ ಹೇಳಿದ್ರು, ಯಾವುದೇ ಹೆಸರುಗಳ ವಕ್ಫ್ ಆಸ್ತಿ ಅಂತ ಸೇರಿಸಿದ್ದು ತೆಗಿಲಿಕ್ಕೆ ನಮ್ಮ ಆದೇಶ ಇಲ್ಲ, ಅದ್ರ ಮುಂದೆ ಯಾವುದು ತೆಗಿಬೇಡ್ರಿ ಅಂತ ಅನ್ನುವಂಥ ಆದೇಶ ಇದೆ ಅಂತ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಸರ್ಕಾರನೇ ಬೀಜ ಸಪ್ಲೈ ಮಾಡಿದೆ. J11 811 ಅನ್ನುವಂತ ತೊಗರಿ ಬೀಜಗಳು ಸರ್ಕಾರದ ಕೃಷಿ ಕೇಂದ್ರಗಳ ಮುಖಾಂತರ ಇವತ್ತ ನಮ್ಮ ಜಿಲ್ಲೆಯ ರೈತರಿಗೆಲ್ಲ, ಇಡೀ ನಮ್ಮ ವಿಭಾಗ ತೊಗರಿಯ ಕಳದ ಅನ್ನುವಂತ ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ 90% ರೈತರು 811 ಅನ್ನುವಂತ ತಳಿಯ ಬೀಜ ಯಾವ ರೈತ ಸಂಪರ್ಕ ಕೇಂದ್ರದಿಂದ ಸಪ್ಲೈ ಆಗಿಯೋ ಆ ಬೀಜ ಹಾಕಿದ್ದಾರ. ಇವತ್ತು ಆ ಬೀಜಗಳಿಗೆ ಒಡ್ಡು ರೋಗ ಬಂದು ರೈತ ಇವತ್ತು ಆತಂಕದಲ್ಲಿದ್ದಾನ. ರೈತ ಆತ್ಮಹತ್ಯೆ ಹಿಡಿಯುವಂತ ಹಾದಿಯಲ್ಲಿದ್ದಾನ. ಇವತ್ತು ಸರ್ಕಾರ ಆ ಬಗ್ಗೆ ಕಿಂಚಿತ್ ಯೋಚನೆ ಮಾಡ್ತಾ ಇಲ್ಲ.